ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲ ಸೇರಿದ್ದು ಉದ್ದೇಶ ಏನಂದ್ರೆ ಎಲ್ಲರೂ ಫಸ್ಟ್ ಟೈಮರ್ಸ್ ಅಲ್ಲಿ ಸೆಕೆಂಡ್ ಟೈಮರ್ಸ್ ಅಲ್ಲಿ ಯಾರನ್ನ ಎಫಿಷಿಯಂಟ್ ಕ್ಯಾಂಡಿಡೇಟ್ಸ್ ಇದ್ರೆ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಯುವಕರು ಕೂಡ ಮುಂಚೂಣಿಯಾಗಿ ಬಂದ್ರೆ ನಾಳೆ ಬೆಳಗ್ಗೆ ಬರುವಂತ ಎಲೆಕ್ಷನ್ ಅಲ್ಲಿ ಪಾರ್ಟಿಗೂ ಅನುಕೂಲ ಆಗುತ್ತೆ ಮತ್ತೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳಿ 45ರಿಂದ 48 ಜನ ಸೇರಿದ್ವಿ. ಅದರ ಮುಂದಿನ ಭಾಗದಲ್ಲಿ ಈಗೆಲ್ಲ ಶಾಸಕರು ಸೇರಿ ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬ್ರನ್ನ ಮತ್ತೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ಅಧಿವೇಶನ ಟೈಮಲ್ಲಿ ಭೇಟಿಯಾಗಿ ನಮ್ದು ಈ ತರ ಯುವಕರು ಫಸ್ಟ್ ಟೈಮರ್ಸು ಸೆಕೆಂಡ್ ಟೈಮರ್ಸ್ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು. ಫಸ್ಟ್ ಟೈಮರ್ಸ್ ಸೆಕೆಂಡ್ ಟೈಮರ್ಸು ನಮ್ಮಲ್ಲಿ ಯಾರು ನಿಮಗೆ ಸೂಕ್ತವಾದಂಥ ಅಭ್ಯರ್ಥಿ ಅನಿಸ್ತಾರೋ ಅಂಥವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಮೊನ್ನೆ ಒಂದು ಮೀಟಿಂಗ್ ಅನ್ನು ಎಲ್ಲರೂ ಮಾಡಿದ್ವಿ. ಅದ್ರ ಜೊತೆಗೆ ಸಮಾನ ಮನಸ್ಕರು, ಯಾಕಂದ್ರೆ ಯುವಕರಿಗೆ ಆದ್ಯತೆಯನ್ನು ಕೊಟ್ರೆ ಇನ್ನ ಯುವಕರನ್ನ ದೊಡ್ಡ ಮಟ್ಟದಲ್ಲಿ ಪಾರ್ಟಿಗೆಲ್ಲ ತಗೊಂಡ್ಬರ್ಬೋದು, ಪಾರ್ಟಿಗೆ ಕಷ್ಟ ಬೀಳ್ಬೋದು ಅಂತೇಳಿ ಅದ್ರ ಜೊತೆಗೆ ಬಂದಿರುವಂತ ದಿನಮಾನದಲ್ಲಿ ನಾವೆಲ್ಲರೂ ಒಂದು 45ರಿಂದ 48 ಜನ ಶಾಸಕರು ಡೆಲ್ಲಿ ಕೂಡ ಹೋಗಿ ನಮ್ಮ ಮನವಿ ಅಂದ್ರೆ ನಮ್ಮ ಪಾರ್ಟಿ ಹತ್ರ ನಮ್ಮ ಕುಟುಂಬದ ಹತ್ರ ನಮ್ಮ ಮನವಿಯನ್ನು ನಾಳೆ ಬೆಳಿಗ್ಗೆ ಎಕ್ಸ್ಪೆನ್ಷನ್ ಏನಾದ್ರು ನಡೆದ್ರೆ ಹೈಕಮಾಂಡ್ ಏನಾದ್ರು ಒಪ್ಪಿದ್ರೆ ಹೈಕಮಾಂಡ್ ಒಪ್ಪಿಗೆ ಮೇಲೆ ನಮ್ಮ ಅಧ್ಯಕ್ಷರಾದಂಥ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬ್ರು ಮತ್ತೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರವರು ಒಪ್ಪಿಗೆ ಮೇಲೆ ಏನನ್ನ ಎಕ್ಸ್ಪೆನ್ಷನ್ ನಡೆದಾಗ ನಮ್ಗೊಂದು ಅವಕಾಶ ಕೊಡಿ ಅಂತೇಳಿ ನಾವು ಎಲ್ಲರೂ ಕೇಳಿದ್ವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.